ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಗಸೆ ಬೀಜನ ಹೇಗೆ ಬಳಸಬೇಕು, ಯಾವ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡು ಯಾವ ರೀತಿ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ನನಗನ್ಸುತ್ತೆ ಆ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲೂ ಕೂಡ ನಾನು ಅಗಸೆ ಬೀಜದಿಂದ ಯಾವ ರೀತಿ ಎಣ್ಣೆ ಮಾಡ್ಕೊಬೋದು, ಆ ಎಣ್ಣೆನ ಯಾವ ರೀತಿ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲೇ ಎಲ್ಲರಿಗೂ ಗೊತ್ತು ನಿಮಗೆ ಅಗಸೆ ಬೀಜದಲ್ಲಿ ತುಂಬಾ ವಿಟಮಿನ್ಸ್, ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕೂದಲಿಗೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆರೋಗ್ಯನೂ ಕೂಡ ಚೆನ್ನಾಗಿ ಕಾಪಾಡುತ್ತೆ ಇದು. ಇದ್ರ ಬಗ್ಗೆ ಸಾಕಷ್ಟು ಹೇರ್ ಪ್ಯಾಕ್ಗಳು ಹೇಗೆ ಮಾಡ್ಕೊಬೋದು, ಹೇಗೆ ಬಳಸ್ಬೋದು, ಯಾವ ರೀತಿಯಾಗಿ ಹೇರ್ ವಾಶ್ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಅಂತಂದರೆ ಫ್ರೀ ಇದ್ದಾಗ ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡಿ. ಇವಾಗ ಅಗಸೆ ಬೀಜದಿಂದ ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬ್ರೀಫಾಗಿ ಒಂದ್ಸತಿ ಹೇಳ್ತೀನಿ. ಇವಾಗ ನೀವು ತುಂಬ ಡಿಫ್ರೆಂಟಾಗಿ ತುಂಬಾ ವೆರೈಟಿಯಲ್ಲಿ ಅಗಸೆ ಬೀಜದ ಹೇರ್ ಪ್ಯಾಕ್ನ ನೀವು ಮಾಡ್ಕೊಬೋದು. ಅಂತಂದರೆ ಅಗಸೆ ಬೀಜನ ಓವರ್ ನೈಟ್ ನೆನೆಸಿಟ್ಟು ನೆಕ್ಸ್ಟ್ ಡೇ ಅದನ್ನು ನೈಸ್ ಪೇಸ್ಟ್ ಮಾಡಿ ಅದನ್ನು ಹೇರ್ ಪ್ಯಾಕ್ ಆಗಿ ಬಳಸ್ಕೊಬೋದು. ಜೊತೆಗೆ ಅಗಸೆ ಬೀಜನ 1-2 ಟೇಬಲ್ ಸ್ಪೂನ್ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ವಾಟರ್ ಮಿಕ್ಸ್ ಮಾಡಿ ಜೆಲ್ ಥರ ನೀವು ಅದನ್ನು ಕೂಡ ನೀವು ಹೇರ್ ಜೆಲ್ ಆಗಿ ನೀವು ಕೂಡ ಬಳಸ್ಬೋದು. ಅದ್ರ ಜೊತೆಗೆ ನೀವು ಕರ್ಬೇವಿನ ಸೊಪ್ಪನ್ನ ಅಥವಾ ದಾಸವಾಳದ ಎಲೆ ಆಗಿರ್ಬೋದು, ಇಲ್ಲ ಸೀಬೆ ಎಲೆಯಲ್ಲಿ ತುಂಬಾ ಚೆನ್ನಾಗಿ ಕೂದಲು ದಪ್ಪ ಆಗುತ್ತೆ. ಮತ್ತು ಯಾರಿಗೆಲ್ಲ ಬಿಳಿ ಕೂದಲು ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೋ ಅವ್ರಿಗೆ ಕಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಅದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ದಾಸವಾಳದ ಹೂವು ಆಗಿರ್ಬೋದು ಅಥವಾ ಕರ್ಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ, ಈ ರೀತಿ ಬಾದಾಮಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಹೇರ್ ಪ್ಯಾಕ್ ಮಾಡ್ಕೊಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಹೇರ್ ಪ್ಯಾಕ್ ಮಾಡ್ಕೊಬೋದು. ಇದ್ರ ಜೊತೆಗೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಆಲ್ಮೋಸ್ಟ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ನ ಬಳಸ್ಕೊಂಡು ಕೂಡ ಹೇರ್ ಪ್ಯಾಕ್ ಮಾಡ್ಕೊಬೋದು. ಸ್ಕಿನ್ ಕೇರ್ಗೂ ಕೂಡ ವಿಟಮಿನ್ ಇ ಕ್ಯಾಪ್ಸೂಲ್ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇದೆಲ್ಲದ್ರ ಜೊತೆಗೆ ಮೆಂತ್ಯ ಕಾಳು, ಅಗಸೆ ಬೀಜದ ಜೊತೆ ಮೆಂತ್ಯ ಕಾಳನ್ನ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಬೋದು. ಅಗಸೆ ಬೀಜದ ಜೊತೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಬೋದು. ಅಥವಾ ಅಗಸೆ ಬೀಜದ ಎಣ್ಣೆ ಜೊತೆ ಈರುಳ್ಳಿ ಎಣ್ಣೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರೋ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಮಾಡ್ಕೊಬೋದು. ಹಾಗಾಗಿ ಅಗಸೆ ಬೀಜದಿಂದ ತುಂಬಾ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ನೀವು 1-2 ತಿಂಗಳಲ್ಲಿ ನಿಮ್ಗೇನು ಡಿಫ್ರೆನ್ಸ್ ಕಾಣಿಸಿಲ್ಲ ಅಂತಂದರೂ ಅಟ್ಲೀಸ್ಟ್ 1 ವರ್ಷ ತನಕ ನೀವು ಕಂಪಲ್ಸರಿಯಾಗಿ ಕಂಟಿನ್ಯೂಸ್ಲಿ ಫಾಲೋ ಮಾಡ್ತಾ ಬನ್ನಿ ಕನ್ಸಿಸ್ಟೆನ್ಸಿನ. ಅವಾಗ ಖಂಡಿತವಾಗ್ಲೂ ನಿಮ್ಗೆ ಒಂದೊಳ್ಳೆ ರಿಸಲ್ಟು ಪಕ್ಕಾ ಸಿಗುತ್ತೆ. ನಾವು ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಬೋದು. ಸುಮ್ಮನೆ ಔಟ್ಸೈಡ್ ಹೋಗಿ ಹೇರ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು, ಅಗಸೆ ಬೀಜದ ಜೊತೆ ಸ್ವಲ್ಪ ಮೊಟ್ಟೆ ಯೂಸ್ ಮಾಡೋರು ಮೊಟ್ಟೆನ ಬಳಸ್ಕೊಂಡು ಹೇರ್ ಪ್ಯಾಕ್ ಕೂಡ ಮಾಡ್ಕೊಬೋದು. ಜೊತೆಗೆ ಡ್ಯಾಂಡ್ರಫ್ ಇರೋರು ಅಥವಾ ತುಂಬ ರಫ್ ಆ್ಯಂಡ್ ಟಫ್ ಕೂದಲಿರೋರು, ಅವ್ರಿಗೆಲ್ಲ ರಫ್ ಆಗಿ ಕೂದಲಿರುತ್ತೆ, ತುಂಬ ಸಾಫ್ಟ್ ಬೇಕಾಗುತ್ತೆ, ಅವ್ರಿಗೆಲ್ಲ ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಪುದೀನ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಹಾಗಾಗಿ ಸಾಕಷ್ಟು ಯೂಸ್ಫುಲ್ ಇದೆ ಅಗಸೆ ಬೀಜದಿಂದ ಆಯಿಲ್ ಮಾಡಿಕೊಂಡು, ಅಗಸೆ ಬೀಜದ ಜೆಲ್ ಯೂಸ್ ಮಾಡಿಕೊಂಡು, ಅಗಸೆ ಬೀಜದ ಹೇರ್ ಪ್ಯಾಕ್ ಯೂಸ್ ಮಾಡಿಕೊಂಡು ನೀವು ಹೇರ್ ಗ್ರೋತ್ನ ಚೆನ್ನಾಗಿ ಆರೋಗ್ಯವಾಗಿ, ಉದ್ದವಾಗಿ, ದಪ್ಪವಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಅಗಸೆ ಬೀಜದ ಸಹಾಯದಿಂದ ಯಾವ ರೀತಿ ಎಣ್ಣೆನ ತಯಾರಿಸ್ಕೋಬೋದು ಅಂತಂದರೆ, ನೀವು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಅದಕ್ಕೆ 1-2 ಗ್ಲಾಸ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕಮ್ಮಿ ಉರಿ ಕೊಟ್ಟು. ಅದಾದಮೇಲೆ ನಿಮಗೆ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಜೆಲ್ಲಾಗಿ ಕನ್ವರ್ಟ್ ಆದ ತಕ್ಷಣ ಇಮ್ಮಿಡಿಯೇಟ್ ಅದನ್ನು ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂತಂದರೆ ಸ್ವಲ್ಪ ಅದು ಶೋಧಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಬೌಲ್ಗೆ ಇಮ್ಮಿಡಿಯೇಟ್ ಫಿಲ್ಟರ್ ಮಾಡಿಟ್ಕೊಂಡ್ಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಅದನ್ನು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದಕ್ಕೆ ನೀವು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ, ಇಲ್ಲ ಪ್ಯಾರಾಚೂಟ್ ಎಣ್ಣೆ, ಇಲ್ಲ ಕೊಬ್ಬರಿ ಎಣ್ಣೆ, ಆ ಎರಡರಲ್ಲಿ ಯಾವುದಾದ್ರೂ ಸರಿ. ಆಲ್ಮೋಸ್ಟ್ ನೀವು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ, ದಪ್ಪವಾಗಿ, ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಕೊಬ್ಬರಿ ಎಣ್ಣೆನೇ ಬಳಸೋದೇ ಬೆಸ್ಟ್ ಅಂತ ಹೇಳ್ಬೋದು. ಪೂರ್ತಿ ಪ್ಲೈನ್ ಕೊಬ್ಬರಿ ಎಣ್ಣೆನ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಆ ಜೆಲ್ಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಜೆಲ್ಲಿಗೆ ಎಣ್ಣೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಒಂದು 10 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ನೀವು ತಲೆಗೆ ಅಪ್ಲೈ ಮಾಡಿ. ಯಾವ ರೀತಿ ಅಂತಂದರೆ ಹೇರ್ ವಾಶ್ ಆಗಿರಬೇಕು, ಫುಲ್ಲು ಡ್ರೈ ಆಗಿರಬೇಕು, ಯಾವುದೇ ರೀತಿ ಬೆವರಿರಬಾರ್ದು ಅಥವಾ ತುಂಬ ವೆಟ್ ಇರಬಾರ್ದು. ಫುಲ್ಲು ಡ್ರೈ ಆಗಿರೋ ಹೇರ್ಗೆ ನೀಟಾಗಿ ತಲೆ ಬುಡದಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಿ. ನೀವು ಕೈಯಲ್ಲೇ ಅಪ್ಲೈ ಮಾಡ್ಬೋದು, ಇಲ್ಲಾಂತಂದರೆ ಒಂದು ಕಾಟನ್ ಸಹಾಯದಿಂದ, ಹತ್ತಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ, ಕಾಟನ್ ಸಹಾಯದಿಂದ ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡ್ಕೊಳ್ಳಿ.
ಅದಾದಮೇಲೆ ಒಂದು 40 ಮಿನಿಟ್ ಬಿಡಬೇಕು. ಆಲ್ಮೋಸ್ಟ್ ನೀವು ಈ ಆಯಿಲ್ನ ಅಪ್ಲೈ ಮಾಡಿದ್ರೆ ಒಂದು 40 ಮಿನಿಟ್ ಹಾಗೆ ಬಿಟ್ಬಿಡಿ. 40 ಮಿನಿಟ್ ಆದಮೇಲೆ ನೀವು ಹೇರ್ ವಾಶ್ ಮಾಡಿದ್ರೆ ಬೆಟರ್ ಆಗುತ್ತೆ. 40 ಮಿನಿಟ್ ಆದಮೇಲೆ ನೀಟಾಗಿ ಹೇರ್ ವಾಶ್ ಮಾಡಿ. ಹೇರ್ ವಾಶ್ನ ಆದಷ್ಟು ನೀವು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ತಣ್ಣೀರು ಆಗಲ್ಲ ಅನ್ನೋರಿಗೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲಿಗೆ ತುಂಬ ಸಹಾಯ ಆಗುತ್ತೆ. ಯಾವುದೇ ರೀತಿ ಬಿಸಿ ನೀರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಹೇರ್ ವಾಶ್ನ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡೋದ್ರಿಂದ ಕೂದಲಿಗೂ ಸಹಾಯ ಆಗುತ್ತೆ. ಕೆಮಿಕಲ್ ಫ್ರೀ ಇರೋ ಮೈಲ್ಡ್ ಶಾಂಪೂನ ಆದಷ್ಟು ಯೂಸ್ ಮಾಡಿ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಯಾವುದೇ ರೀತಿ ಹೇರ್ ಡ್ರೈಯರ್ನ ಯೂಸ್ ಮಾಡೋ ಬದಲು ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಆಲ್ಮೋಸ್ಟ್ 1 ಅವರ್ 2 ಅವರ್ ಬಿಟ್ಟರೆ ನ್ಯಾಚುರಲ್ ಆಗಿ ಅದಾಗದೆ ಹೇರ್ ಡ್ರೈ ಆಗುತ್ತೆ. ಈ ಆಯಿಲ್ನ ನೀವು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 1-2 ತಿಂಗಳಲ್ಲಿ ನೀವೇ ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ನೋಡ್ತೀರಾ. ಇನ್ನು ಈ ಆಯಿಲ್ನ ನೀವು ವಾರಕ್ಕೆ 2 ಸತಿ ಬಳಸೋದಾದರೆ ನೀವು ಒಂದು ಸತಿ ಮಾಡಿದ್ರೆ 2 ಸತಿ ಯೂಸ್ ಮಾಡ್ಕೊಬೋದು. ಫ್ರಿಜ್ಜಲ್ಲಿ ಇಡೋದಾದರೆ, ಸ್ಟೋರ್ ಮಾಡಿ ಇಡೋದಾದರೆ. ಇಲ್ಲ ನೀವು ಆಗಾಗ್ಗೆ ಮಾಡ್ಕೊಂಡು ಫ್ರಿಜ್ ಇಲ್ಲ ಅಂತ ಅನ್ನೋರಿಗೆ ಇಮ್ಮಿಡಿಯೇಟ್ ಆಗಾಗ್ಗೆ ಮಾಡಿಕೊಂಡು ಆವಾಗಲೇ ಅಪ್ಲೈ ಮಾಡ್ಕೊಳ್ಳಿ. ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿಟ್ರೆ ಅದು ಕೆಲವು ಸಲ ಸ್ಮೆಲ್ ಬರುತ್ತೆ. ಇಲ್ಲಾಂತಂದರೆ ಬೇರೆ ರೀತಿ ಒಂಥರ ಅದು ಜಲ್ ಥರ ಕಾಣಿಸುತ್ತೆ. ಅದ್ರ ಬದಲು ನಿಮಗೆ ಯಾವಾಗ ಹೇರ್ ವಾಶ್ ಮಾಡಬೇಕು ಅನಿಸುತ್ತೋ ಆವಾಗ ಬಿಫೋರ್ 1 ಅವರ್ ಈ ಆಯಿಲ್ನ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ನ ನೋಡ್ಬೋದು ನೀವು. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ವಾರಕ್ಕೆ 2 ಸತಿನಾದರೂ ಅಪ್ಲೈ ಮಾಡಿ. ಕನ್ಸಿಸ್ಟೆನ್ಸಿಯಾಗಿ 1-2 ಮಂತ್ಸ್ ಫಾಲೋ ಮಾಡ್ತಾ ಬನ್ನಿ. ಒಂದು ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೀವು ಪ್ಯಾಚ್ ವರ್ಕ್ ಮಾಡಿ. ಫಸ್ಟು ಒಂದೆರಡು ಸತಿ ಪ್ಯಾಚ್ ವರ್ಕ್ ಮಾಡಿ. ಕೆಲವರಿಗೆ ಅಲರ್ಜಿ ಇನ್ಫೆಕ್ಷನ್ ಆಗುತ್ತೆ ಅನ್ನೋದಾದರೂ ಸ್ಕಿಪ್ ಮಾಡಿ. ಪ್ಯಾಚ್ ವರ್ಕ್ ಮಾಡಿ ಅಕಸ್ಮಾತ್ ಏನಾದರೂ ಅಡ್ಜಸ್ಟ್ ಆಯಿತು ಅಂತಂದರೆ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ತುಂಬಾ ಕೂದಲು ಬೆಳೆಯೋದಕ್ಕೆ ಡ್ಯಾಂಡ್ರಫ್ ಇದ್ದರೆ, ಅಕಸ್ಮಾತ್ ಇಚ್ಚಿನೆಸ್ ಇದ್ದರೆ, ಕೂದಲು ತೆಳ್ಳಗಿದ್ರೆ, ನೆತ್ತಿಯಿಂದ ಸ್ವಲ್ಪ ದಪ್ಪ ಇರುತ್ತೆ, ಕೆಳಗಡೆ ಲೆಂತಲ್ಲಿ ತೆಳ್ಳಗಿರುತ್ತೆ ಅನ್ನೋರಿಗೆ, ಇಲ್ಲಾಂತಂದರೆ ಒಂದು ಸ್ವಲ್ಪ ಬ್ರೌನ್ ಥರ ಇಲ್ಲ ಒಂಥರ ಕೆಂಚು ಕೂದಲು ಥರ ಇರೋರಿಗೆ ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ದಪ್ಪ ಆಗೋದಕ್ಕೂ ಸಹಾಯ ಮಾಡುತ್ತೆ. ಅಗಸೆ ಬೀಜದಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್ ಇರೋದ್ರಿಂದ ಕೂದಲು ಉದ್ದ ಆಗಿ ದಪ್ಪ ಆಗಿ ಬೆಳೆಯೋದಕ್ಕೆ, ಕಪ್ಪಾಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಈ ರೀತಿ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ನೀವು ಆದಷ್ಟು ಔಟ್ಸೈಡ್ ತರೋ ಪ್ರಾಡಕ್ಟ್ಸಿಂದ ಅಥವಾ ಔಟ್ಸೈಡ್ ಸಿಗೋ ಪ್ರಾಡಕ್ಟ್ನ ಬಳಸ್ಕೊಂಡು ಹೇರ್ ಕೇರ್ ಮಾಡೋಕ್ಕಿಂತ ಮನೆಯಲ್ಲೇ ಯಾವ್ಯಾವ ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಅಂತ ನೋಡಿಕೊಂಡು ಅದರಿಂದಲೇ ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಇದರಿಂದ ಕೂದಲು ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ, ನೀವು ಆರೋಗ್ಯವಾಗಿ ಇರ್ಬೋದು. ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ಅಥವಾ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಆದಷ್ಟು ಚೆನ್ನಾಗಿ ನೀರು ಕುಡಿದಷ್ಟು ಹೆಲ್ದಿಯಾಗಿರ್ಬೋದು ಮತ್ತು ಹೆಲ್ದಿಯಾಗಿ ಹೇರ್ ಕೇರ್ನ ಮಾಡ್ಕೊಬೋದು. ಸ್ಕಿನ್ ಗ್ಲೋ ಆಗುತ್ತೆ, ಚೆನ್ನಾಗಿ ಆರೋಗ್ಯವಾಗೂ ಇರ್ಬೋದು ನಾವು. ಹಾಗಾಗಿ ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಹೇರ್ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ತಲೆಯಲ್ಲಿ ಗಾಯಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಚ್ಚಿನೆಸ್ ಬರುತ್ತೆ. ಮತ್ತು ಹಾಗಾಗಿ ಹೇರ್ ವಾಶ್ ಮಾಡ್ತಾಯಿರಿ. ವಾರಕ್ಕೆ 2 ಸತಿನಾದರೂ ಆಯಿಲ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತಾಯಿರಿ. ಇಲ್ಲಾಂತಂದರೆ 10 ಡೇಸ್ ಹೇರ್ ವಾಶ್ ಮಾಡ್ದೇ ಇದ್ದಷ್ಟು ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಗಾಯಗಳು ಶುರು ಆಗುತ್ತೆ, ಮತ್ತು ಗುಳ್ಳೆಗಳು ಸ್ಟಾರ್ಟ್ ಆಗುತ್ತೆ, ಇಲ್ಲ ಇಚ್ಚಿನೆಸ್ ಬರುತ್ತೆ, ಕೂದಲು ತುಂಬ ಉದುರೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ವಾರಕ್ಕೆ 2 ಸತಿನಾದರೂ ನೀಟಾಗಿ ಆಯಿಲ್ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಇದರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ನಾವೆಷ್ಟೇ ಹೇರ್ ಪ್ಯಾಕ್ ಮಾಡಿದ್ರು ಹೊರಗಡೆಯಿಂದ ಹೇರ್ ಪ್ಯಾಕ್ ಮಾಡಿದಷ್ಟು ಒಳಗಡೆನೂ ಕೂಡ ಆರೋಗ್ಯವಾಗಿರಬೇಕು. ಹಾಗಾಗಿ ಚೆನ್ನಾಗಿ ಊಟ ಮಾಡಿ. ಸೊಪ್ಪು, ಕಾಳು, ಹಣ್ಣು, ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಹೆಲ್ದಿಯಾಗಿ ಚೆನ್ನಾಗಿ ಊಟ ಮಾಡ್ತಾ ಬನ್ನಿ. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ. ದಿನಕ್ಕೆ ಒಂದು 5-6 ಲೀಟ್ರ್ ಚೆನ್ನಾಗಿ ನೀರು ಕುಡೀರಿ. ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡೀರಿ ದಿನದಲ್ಲಿ. ಹೆಲ್ದಿಯಾಗಿರ್ಬೋದು ಮತ್ತು ಸ್ಕಿನ್ ಗ್ಲೋ ಆಗುತ್ತೆ. ಅದ್ರ ಜೊತೆಗೆ ಆರೋಗ್ಯವಾಗಿರುವಂಥ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿ. ತುಂಬ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ಟ್ರೆಸ್ ಮಾಡ್ಕೊಂಡಷ್ಟು ನಾನು ಹೇಳ್ದಂಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಇದಕ್ಕೆ ನೀವು ಮತ್ತಷ್ಟು ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಚೆನ್ನಾಗಿ ನಿದ್ದೆ ಮಾಡಿ. ಸುಮಾರು ಒಂದು 7-8 ಗಂಟೆ ಟೈಮ್ ಚೆನ್ನಾಗಿ ನಿದ್ದೆ ಮಾಡಿ ದಿನದಲ್ಲಿ. ನಿದ್ದೆ ಮಾಡಿದಷ್ಟು ಆರೋಗ್ಯವಾಗಿರ್ಬೋದು, ಆರೋಗ್ಯವಾಗಿರುವಂಥ ಕೂದಲನ್ನ ನಾವು ಬೆಳೆಸ್ಕೊಬೋದು. ಹೇರ್ ಕೇರ್ ಜೊತೆಗೆ ಸ್ಕಿನ್ ಕೇರ್ ಕೂಡ ಮಾಡ್ಕೊಬೋದು. ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ, ಪಿಂಪಲ್ಸ್ ಕಮ್ಮಿ ಆಗುತ್ತೆ. ನೀರು ಕುಡಿಯೋದ್ರಿಂದ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಆರೋಗ್ಯವಾಗಿರಿ, ಹೆಲ್ದಿಯಾಗಿರಿ. ನೀವು ಹೆಲ್ದಿಯಾಗಿದ್ದಷ್ಟು ಹೇರ್ ಕೂಡ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಇನ್ನು ಇದಾಗಿತ್ತು ಇವತ್ತಿನ ಅಗಸೆ ಬೀಜದಿಂದ ಯಾವ ರೀತಿ ಎಣ್ಣೆನ ತಯಾರಿಸ್ಕೊಬೋದು, ಯಾವಾಗ ಬಳಸ್ಕೊಬೋದು, ಹೇಗೆ ಬಳಸ್ಕೊಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನಿಮಗೆ ಇನ್ಯಾವ ಥರ ಹೇರ್ ಕೇರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಇನ್ಯಾವ ಥರ ವೀಡಿಯೋಸ್ಗಳನ್ನ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.